ಒಬ್ರಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಅವ್ರು ಮೈಸೂರು ಕಡೆಯಿಂದ ಬರ್ತಾರೆ, ಇನ್ನೂ ಬಂದಿಲ್ಲ. ನಾನು ಮರದ ಕೆಳಗಡೆ ಇದ್ದೀನಿ, ಜಾಕ್ ಫ್ರೂಟ್ ಮತ್ತು ಇಲ್ಲಿ ಸೊಪ್ಪು ಕಿತ್ಕೊಂಡೆ. ಈ ಹೊಲದಲ್ಲಿ ಸೊಪ್ಪು ಮಾವಿನ ಎಲೆ ಕಿತ್ಕೊಂಡೆ. ಜಾಕ್ ಫ್ರೂಟ್ ಕಿತ್ಕೊಳ್ಳೋಣ ಅಂತ ನೋಡಿದೆ, ಅದು ಕಿತ್ಕೊಂಡ್ರೆ ಜಗಳಕ್ಕೆ ಬರ್ತಾರೆ ಅಂತ ಇಲ್ಲ. ಎಷ್ಟು ಚೆನ್ನಾಗಿದೆ. ನಮ್ಮ ಕಡೆ ನೋಡೋದಿಲ್ಲ ಇಂಥದ್ದೆಲ್ಲ, ನಮಗೊಂಥರ ಇಷ್ಟ. ಎಷ್ಟು ದಪ್ಪ ಇದೆ, ಯಾರು ಕೀಳಲ್ವ ಏನು? ಹಲಸಿನಣ್ಣು ಜಾಕ್ ಫ್ರೂಟಲ್ಲಿ ಮೇಲೆ ಎಲ್ಲ ಇದೆ, ತಣ್ಣಗಿದೆ. ಗೋಡ್ಗೆರೆಗೆ ಬಸ್ಸುಗಳು, KSRTC ಬಸ್ಸುಗಳು ಬೇಜಾನಿದೆ. ಈ ಥರ ಲೈನ್ ಮಾಡಿ ಇರ್ತಾರೆ ಒಂದೊಂದು ಬಸ್ಗೂ. ಇದು ತುಮಕೂರು ಬಸ್ಸು, ತುಮಕೂರು ಬಸ್ಸುಗಳು ಬೇಜಾನಿದೆ, ಬೆಂಗಳೂರಿಂದ ಇಲ್ಲ. ಮತ್ತು ಅಲ್ಲಿ ಇಳಿದುಬಿಟ್ಟು ಬರ್ಬೋದು, ಇಲ್ಲಿ ದೇವಸ್ಥಾನ ಹತ್ರಗೂ ಬರುತ್ತೆ. ಏನು ಒಂದು ಸ್ವಲ್ಪ ದೂರನೇ ಅಷ್ಟೇ ನಡ್ಕೊಂಬರೋದು. ತಲೆಯೆಲ್ಲ ಸಿಡಿತಾ ಇದೆ ನನಗೆ. ಮಂತ್ರಾಲಯದಲ್ಲಿ ನದಿಯಲ್ಲಿ ಮುಳುಗಿ ಎದ್ದೊಳ್ದೆ ಅಲ್ವ, ಅದು ಕಿವಿಯಲ್ಲೆಲ್ಲ ನೀರೋಗಿ ತಲೆಯಲ್ಲೆಲ್ಲ ತುಂಬ್ಕೊಂಡ್ಬಿಟ್ಟು ಸಖತ್ ಹಿಂಸೆ ಕೊಡ್ತಾ ಇದೆ. ಇದು ಗೋಡ್ಗೆರೆ ದೇವಸ್ಥಾನ, ಅಲ್ಲಿ ಮ್ಯೂಸಿಯಂ ಇದೆ. ನಮ್ಮ ಕರ್ನಾಟಕ ಸಂಬಂಧಪಟ್ಟಂಥ ಕವಿಗಳು, ರಾಜರು ಎಲ್ಲರೂ ಇದ್ದಾರೆ. ಮೈಸೂರು ಮಹಾರಾಜರು, ಎಲ್ಲ ಕವಿಗಳಿದ್ದಾರೆ, ದೊರೆಗಳಿದ್ದಾರೆ. ಒನಕೆ ಓಬವ್ವ ನವದುರ್ಗೆಯರು, ಬ್ರಹ್ಮಚಾರಿಣಿ, ಶೈಲಾದೇವಿ, ಸ್ಕಂದಮಾತ, ಕಾತ್ಯಾಯನಿ, ಕಾಳರಾತ್ರಿ, ಮಹಾಗೌರಿ, ಸಿದ್ಧಿದಾತ್ರಿ, ಲಾಲಾ ಲಜಪತ ರಾಯ್, ಬಾಲ ಗಂಗಾಧರ ತಿಲಕ್, ಬಿಪಿನ್ ಚಂದ್ರಪಾಲ್. ರೋಗ ಇದೆ, ಏನು ಬರೀ ಲೈಟ್ ಮಾತ್ರ ಬಿಡ್ತಾ ಇದೆ.
ರಾಕೆಟ್. ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ಸುಖದೇವ್ ಸಿಂಗ್, ಹೊನ್ನಮ್ಮ, ಸರೋಜಿನಿ ನಾಯ್ಡು, ಸಾವಿತ್ರಿಬಾಯಿ ಫುಲೆ. ಇದು ಸಂಗೊಳ್ಳಿ ರಾಯಣ್ಣ ಅನ್ಕೊಂತೀನಿ. ಕನ್ನಡ ಕೇವ್ ಒಳಗಡೆ ಹೋಗ್ತಾ ಇದ್ದೀವಿ. ಹನಿ 90s ಕಲ್ಚರ್ ಇದೆಲ್ಲ. ಎಣ್ಣೆ ನೇಯೋದು ರಿಯಲ್ ಕೊಬ್ಬರಿ ತಂದು ಹಾಕ್ಬಿಟ್ಟಿದ್ದಾರೆ. ರಿಯಲ್ ಎಣ್ಣೆ ಡಬ್ಬಗಳು. ಇದೆಲ್ಲ ರಿಯಲ್. ರಿಯಲ್ ದಿನಸಿಗಳು. ಸಾಲ್ಟು, ತೆಂಗುಗೂ ರಿಯಲ್ ತೆಂಗು. ಅಜ್ಜಿ ಕಾಸು ಕೇಳ್ತಾ ಇದ್ದಾರೆ ಎಲ್ಲರೂ. ಅರಳಿ ಕಟ್ಟೆ ಮೇಲೆ ಕೂತ್ಕೊಂಡು ಚಕ್ರವಾಗೋದು. ಇಲ್ಲಿ ದೇವರು. ಕೊರವಂಜಿ ಕಣಿ ಹೇಳೋರು. ವಿವಾಹ ಮಾಡ್ತಾ ಇರೋದು. ನಿಜವಾದ ಕಲ್ಲುಗಳು ತಂದು ಹಾಕ್ಬಿಟ್ಟಾರೆ. ತಟ್ಟೆ, ಸ್ಪಂಜ್. ನಿಜವಾದ ರೈಸ್ ಹಾಕಲಿಲ್ಲ, ಕೊಳ್ತೋಗ್ಬಿಡುತ್ತೆ ಅಲ್ವಾ. ಸ್ವೀಟ್ ಅಂಗಡಿ. ನಿಜವಾದ ಮೈಸೂರು ಪಾಕ್ ಇಟ್ಟಿದ್ರೆ ಚೆನ್ನಾಗಿರ್ತಾಯಿತ್ತು. ಕಾಟನ್ ಬಟ್ಟೆ ನೇಯೋದು. ಆರ್ಯವೇದ ಪಂಡಿತರು ರೋಗಕ್ಕೆ ಮನೆಯಲ್ಲೇ ಚಿಕಿತ್ಸೆ ಮಾಡುತ್ತಿರುವುದು. ಒಳ್ಳೆ ಶಾಸ್ತ್ರ. ಭಾರತದ 7 ಪವಿತ್ರ ನದಿಗಳು ಇಲ್ಲೇ ನೋಡ್ಬಿಡ್ಬೋದು. ನೋಡ್ರಪ್ಪ, ಮೈಸೂರು ರಾಜರು. ರಾಜರಿಗೆ ಸೆಕೆ ಆಗಬಾರ್ದು ಅಂತ ಫ್ಯಾನ್ ಹಾಕಿದ್ದಾರೆ. ಜ್ಯೋತಿರ್ಲಿಂಗಗಳು. ಕೇದಾರ್ನಾಥ್ ಜ್ಯೋತಿರ್ಲಿಂಗ ಈ ರೀತಿ ಇದೆಯಾ? ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಚಾಮುಂಡಮ್ಮ. ಎಕ್ಸಿಟ್ ಆಗಬೇಕು, ಟಿಕೆಟ್ ಕೊಟ್ಟು ಎಕ್ಸಿಟ್ ಆಗಬೇಕು. ಟಿಕೆಟ್ ಫೋನ್ ಹತ್ರ ತೆಗೆದುಕೊಂಡ್ಬಿಟ್ಟೈತೆ. ಫೋನು ಇನ್ನೂ ವಿಡಿಯೋ ಮಾಡಿ ಒಂದೊಂದು ವಿವರಣೆ ಕೊಟ್ಟು ಹೊರಗೆ ಬರೋಷ್ಟೊತ್ತಿಗೆ ಇನ್ನೂ 1 hour ಆಗುತ್ತೆ. ವಾಚ್ಮ್ಯಾನ್ ಅವರು ಟಿಕೆಟ್ ಕೊಡೋರ್ಗೂ ಆಚೆ ಬಿಡಲ್ಲ. ನಾನು ಬಂದು 1 hour ಏನಂತ ನನ್ನನ್ನು ಬೊಂಬೆ ಅಂದ್ಕೊಂಡ್ಬಿಟ್ಟಿದ್ದಾರಂತೆ. ಅಲ್ಲೆಲ್ಲ ನೋಡ್ಕೊಂಡ್ಬಂದು. ನೋಡಿ, ಅಂಬಿಕಾಕ್ಕ ಅವ್ರು ಹೋಗಿದ್ದಾರೆ ಅಲ್ಲಿ. ಸೊ ಇದ್ರ ವಿಶೇಷತೆ ಫುಲ್ಲು ಕಾಣಿಸ್ತಿದ್ದೀರಾ. ನಾನು ಕಟ್ ಮಾಡ್ಕೊತೀನಿ. ಕಾಯಿಯನ್ನು ಏನಕ್ಕೆ ಕಟ್ತಾರೆ ಅಂದ್ಬಿಟ್ಟು ಇದು ಎಕ್ಸ್ಪ್ಲನೇಷನ್ನು ಇದ್ರ ಮೇಲೆ ಬರೆದಿದ್ದಾರೆ. ನಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಇಲ್ಲಿ ಮಂತ್ರಸಿರೋ ತೆಂಗಿನಕಾಯಿನ ಬಸಪ್ಪನ ಮುಂದೆ ಇಟ್ಟು 7 ಸುತ್ತಾಕಿ ಕೊಡ್ತಾರತ್ತೆ. ಅದು ನಾವು 7 ವಾರ ಬಂದು ಕಟ್ಟಿದ್ರೆ ನಮ್ಮ ಇಷ್ಟಾರ್ಥ ಸಿದ್ಧಿ ಆಗುತ್ತೆ ಅಂತ ಬರೆದಿದ್ದಾರೆ. ಅಲ್ಲೇನಾದ್ರು ನೆನೆಸ್ಕೊಂಡು ಕಟ್ಟಿದ್ರೆ ಅದು, ಅಲ್ಲೇನಾದ್ರು ಕಾಯಿನಿಟ್ರೆ ನೆನೆಸ್ಕೊಂಡು ಅದು ಆಗುತ್ತೆ ಅನ್ನೋದೊಂದು. ಇಲ್ಲಿ ರಾಮಕಲ್ಲು ಅಂತ ಅಲ್ಲಿರ್ಬೋದು, ನೋಡಿರಿ. ಅವಾಗ
ರಾಮಕಲ್ಲು ಸೀತೆ ಅಪಹರಿಸ್ಕೊಂಡು ಹೋದಾಗ ಆ ಕಲ್ಲು ಯೂಸ್ ಆಗಿತ್ತಂತೆ. ಆ ಕಲ್ಲನ್ನು ಇದರಲ್ಲಿ ಹಾಕಿದ್ದಾರೆ ನೋಡಿ. ಇದು ನಾವೆಲ್ಲ 4 ವರ್ಷದ ಹಿಂದೆ ಬಂದಾಗ ಇದನ್ನ ತಲೆ ಮೇಲೆ ಇಡ್ತಿದ್ರು, ನೀರಲ್ಲಿ ಹದ್ದು ತಲೆ ಮೇಲೆ ಇಡ್ತಾ ಇದ್ರು. ಬಟ್ ಇದು ನೀರಲ್ಲಿ ಎಷ್ಟೇ ಹಾಕಿದ್ರು ಹಾಳವಾಗಿ ಹೋಗೋದಿಲ್ಲ ಇದು. ಅಂದರೆ ನಮಗೆ ಏನೇ ಕಷ್ಟ ಕಾಯಿಲೆ ಏನೇ ಬಂದ್ರೂ ಅದನ್ನ ತಲೆ ಮೇಲೆ ಇಡ್ತಿದ್ರು ಅವಾಗ, ಅದು ಬಗೆಹರಿಸ್ತಾ ಇತ್ತು. ಈಗ ಇದನ್ನ ಯಾರು ಮುಟ್ಟಂಗಿಲ್ಲ, ಮುಟ್ಟಕ್ಕೆ ಬಿಡೋದಿಲ್ಲ. ಇದನ್ನೆಲ್ಲ ಮೊದಲು ನೀರಲ್ಲಿ ಹಾಕಿದ್ರು, ಯಾರು ಬೇಕೋ ಮುಟ್ಬೋದಾಯ್ತು, ಇವಾಗಿಲ್ಲ. ಅದಕ್ಕೆ ಒಂದು ಭದ್ರತೆ ಮಾಡಿ ಇಟ್ಟಿದ್ದಾರೆ. ಅಲ್ಲಿ ಏನಾದರೂ ಮನಸ್ಸಲ್ಲಿ ಅಂದ್ಕೊಂಡು ಕಾಯಿ ಅಂಟಿಸಿದ್ರೆ ಅದು ಆಗುತ್ತೆ ಅಂತ ಒಂದು ನಂಬಿಕೆ. ಆಗುತ್ತೆ ಅಲ್ಲಿ ಅಂಟಿಸ್ಕೊಂಡು ಹೋದಾಗೆಲ್ಲ. ಇವರೇ ರೀಲ್ಸ್ ಮಾಡಿಕೊಡ್ತಾರಂತೆ. ಒಂದು ರೀಲ್ 200 ರೂಪಾಯಿ ಅಂತೆ. ಬಸಪ್ಪನ ಸನ್ನಿಧಿ. ಈ ಕಡೆ ಬನ್ನಿ, ಈ ಕಡೆ ಬನ್ನಿ. ನಾಯಿ ಕಟ್ಟಬೇಕಾದ್ರೆ ಅಲ್ಲಿ 50 ರೂಪಾಯಿ ಕಟ್ಟು ಕಾಸು ಟಿಕೆಟ್ ಕೊಡ್ತಾರೆ. ಕೊಂಡೋಗಿ ಕಟ್ಟಬೇಕು. ಅವರೇ ಕಾಯಿ ಕೊಡ್ತಾರೆ. ಪರವಾಗಿಲ್ಲ ಬನ್ನಿ.